ತಾವು ಆ, ಅರಣ್ಯ ಸಚಿವರಾದ್ರಿ. ತಾವು ಅರಣ್ಯ ಸಚಿವರಾದಾಗ ಮಲೆನಾಡು ಭಾಗದ ಹಿಂದಿನ ಗೃಹ ಸಚಿವರು ಮತ್ತು ಶಾಸಕರು ಕೂಡ ಅವರು ಒಂದು ಅವ್ರಿಗೇನು ಗೊತ್ತಿದೆ ರೀ ಕಾಡಿನ ಬಗ್ಗೆ ಅರಣ್ಯದ ಬಗ್ಗೆ ಅವ್ರಿಗೇನು ಗೊತ್ತಿದೆ ರೀ ಅನ್ನುವಂಥ ಟೀಕೆಯು ಬಂತು. ತಮಗೆ ಒಂದು ರೀತಿಯ ಸ್ವಾಗತ ಆ ರೀತಿಯಲ್ಲಿ ಸಿಕ್ತು ಅಂತ ಅದನ್ನ ಹೇಳ್ಬೋದು. ಟೀಕೆ ಅನ್ನೋದಕ್ಕಿಂತಾಗಿ ನೋಡಿ ಅವ್ರಿಗೇನ್ರಿ ಗೊತ್ತಿದೆ ಅಂತ ಬಂತು. ಆದರೆ ತಾವು ಹೇಗೆ ನೋಡಿದ್ರಿ ಆ ವಿಚಾರಗಳನ್ನ? ನೋಡಿ ಅವರು ನೈಜವಾದದ್ದಂದೇ ಹೇಳಿದ್ದಾರೆ. ಆದರೆ ವೈಯಕ್ತಿಕವಾಗಿ ನನಗೆ ಪ್ರಕೃತಿ, ಪರಿಸರ, ಅರಣ್ಯದ ಬಗ್ಗೆ ಬಹಳಷ್ಟು ಒಲವಿತ್ತು, ಒಂದು ಪ್ಯಾಷನ್ ಇತ್ತು. ಓಕೆ. ಏನಪ್ಪ ಅಂದರೆ ನಾವು ಯಾವತ್ತೂ ಹಸಿರು ಹೊದಿಕೆ ನೋಡ್ತಿದ್ದೆ, ನನಗೆ ಖುಷಿ ಆಗ್ತಾ ಇತ್ತು. ಇವತ್ತು ನನಗೆ ಒಂಥರ ಫ್ರೆಶ್ನೆಸ್ ಕಾಣಿಸ್ತಾ ಇತ್ತು. ಹೀಗಾಗಿ ನಾನು ಅರಣ್ಯ, ಪ್ರಕೃತಿ, ಪರಿಸರಕ್ಕೆ ನಾನು ಭಾಳಷ್ಟು ಪ್ರೀತಿ ಮಾಡ್ತಾ ಇದ್ದೆ. ಅದು ಒಳ್ಳೆಯ ರೀತಿಯಿಂದ ಏನಾದರೂ ಅವಕಾಶ ಸಿಕ್ಕರೆ ಮಾಡಬೇಕು ಅನ್ನೋಂಥದ್ದು. ನಮ್ಮ ಭಾಗದಲ್ಲಿ ಅರಣ್ಯನೇ ಇಲ್ಲ. ಕಲ್ಯಾಣ ಕರ್ನಾಟಕದಲ್ಲಂತೂ 2%, 3%, 5%. ಇವತ್ತು ತಜ್ಞರ ಪ್ರಕಾರ ಭೂಭಾಗದ 33% ಅರಣ್ಯ ಕ್ಷೇತ್ರ ಇರಬೇಕು ಅನ್ನೋಂಥದ್ದು ಇದೆ. ಈ ಕರ್ನಾಟಕದಲ್ಲಿ 21% ಇದೆ. ನಮ್ಮ ಭಾಗದಲ್ಲಿ ನೋಡಿ 3%, 4%. ಎಷ್ಟು ವ್ಯತ್ಯಾಸ ಇದೆ ಅರ್ಥ ಮಾಡಿಕೊಳ್ಳಿ. ಹೀಗಾಗಿ ಪಾಪ ಅವರು ಅಂದಿರ್ಬೋದು ಇವರಿಗೆ ಅರಣ್ಯದ ಬಗ್ಗೆ ಜ್ಞಾನನೇ ಇಲ್ಲ ಅನ್ನುವಂಥದ್ದು. ಆದರೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ನಾನು ಅರಣ್ಯ ಸಚಿವನಾದಮೇಲೆ ಇದನ್ನು ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿ ಇಡೀ ರಾಜ್ಯದಾದ್ಯಂತ ಸುತ್ತಾಡಿದ್ದೇನೆ. ಪಶ್ಚಿಮ ಘಟ್ಟಗಳಿಗೆ ಎಲ್ಲ ಕಡೆ ಭೇಟಿ ಕೊಟ್ಟಿದ್ದೇನೆ. ಇವತ್ತು ಏನೇನು ಹಸಿರು ಹೊದಿಕೆ ಜಾಸ್ತಿ ಮಾಡಲಿಕ್ಕೆ ಸುಮಾರು 11 ಕೋಟಿ ಸಸಿ ನೆಟ್ಟಿದ್ದೇವೆ, ದಾಖಲೆ ಸಸಿ ನೆಟ್ಟಿದ್ದೇವೆ. ಬರೀ ನೆಡುವುದಷ್ಟೇ ಅಲ್ಲ, ಇದನ್ನು ಆಡಿಟ್ ಮಾಡಬೇಕು. ಆಡಿಟ್ ಮಾಡಿ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಬೇಕು. ಎಲ್ಲಿ ಹಾಕಿದ್ದೀರಿ, ಬ್ಲಾಕ್ ಪ್ಲಾಂಟೇಷನ್ ಎಲ್ಲಿ ಮಾಡಿದ್ದೀರಿ, ರಸ್ತೆ ಬದಿ ಎಲ್ಲಿ ನೆಡುತ್ತು ಹಾಕಿದ್ದೀರಿ, ಎಲ್ಲ ಮಾಹಿತಿ ಇವತ್ತು ಪಬ್ಲಿಕ್ ಡೊಮೈನಲ್ಲಿ ಇರಬೇಕು ಅನ್ನೋಂಥ ಒಂದು ಆದೇಶವನ್ನು ನಾನು ಕೊಟ್ಟು ಅದನ್ನು ಆಡಿಟ್ ಸಹಿತ ಮಾಡಿಸಿದ್ದೇನೆ. ಸರ್ವೈವಲ್ ರೇಟ್ ಎಷ್ಟು ಬದುಕುಳಿತವೆ ಅದ್ರ ಬಗ್ಗೆನೂ ವರದಿ ಕೊಡಬೇಕು ಅಂತೇಳಿ ಹೇಳಿ ವರದಿನೂ ತರಿಸ್ಕೊಂಡಿದ್ದೆ. 70-80% ಬದುಕಿದ್ದಾವೆ ಅನ್ನೋಂಥ ವರದಿನೂ ಬಂದಿದೆ. ಅದನ್ನು ಕ್ರಾಸ್ ವೆರಿಫೈನೂ ಮಾಡಬೇಕು ಅನ್ನೋಂಥದ್ದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೆ. ಮಾನವ ಪ್ರಾಣಿ ಸಂಘರ್ಷ ಏನಿದೆ ಅದು ತಡೆಗಟ್ಟಲಿಕ್ಕೆ ಅನೇಕ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಮಟ್ಟದ ಕಾರ್ಯಾಗಾರ ಮಾಡಿದೆ, ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಾಗಾರವನ್ನು ಮಾಡಿದೆ. ಇವತ್ತು ಸಮಿತಿಗಳನ್ನು ರಚನೆ ಮಾಡಿದ್ವಿ, ಬ್ಯಾರಿಕೇಡ್ ಮಾಡಿದ್ವಿ. APC ಆ್ಯಂಟಿ ಪೋಚಿಂಗ್ ಕ್ಯಾಂಪು, ರೂರಲ್ ನಿಮ್ಮದು ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ಗಳು, ಇವತ್ತೇನು ಆ್ಯಂಟಿ ಡಿಪ್ರೆಡೇಷನ್ ಕ್ಯಾಂಪ್ಗಳು, ಮತ್ತು ಎಲಿಫೆಂಟ್ ಟಾಸ್ಕ್ ಫೋರ್ಸು, ಲೇಪರ್ಡ್ ಟಾಸ್ಕ್ ಫೋರ್ಸು, ಅವಕ್ಕೆ ಬಲಪಡಿಸುವಂಥ ಕೆಲಸ ಮಾಡಿ ಹೆಚ್ಚುವರಿಯಾಗಿ ಫ್ರಂಟ್ಲೈನ್ ಸ್ಟಾಫ್ಗಳಿಗೆ ನಿಯುಕ್ತಿ ಮಾಡಿದ್ದೇವೆ. ಅವರಿಗೆಲ್ಲ ರೀತಿಯ ಉಪಕರಣಗಳು, ಸಲಕರಣೆಗಳನ್ನು ಕೊಟ್ಟಿದ್ದೇವೆ. ಇವತ್ತೇನು ಕಮಾಂಡ್ ಸೆಂಟರ್ ಮಾಡಿದ್ದೇವೆ ಎಲ್ಲ ಕಡೆ. ಇವತ್ತು ಎಲ್ಲ ಕಮಾಂಡ್ ಸೆಂಟ್ರಿಂದ ತತ್ಕ್ಷಣವೇ ಇವತ್ತು ಆನೆ ಬಂತು, ಇವತ್ತು ಚಿರತೆ ಬಂತು, ಹುಲಿ ಬಂತು ಅಂತ ಹೇಳಿದರೆ ಏನು ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಹೇಳಿ ಚಾರಣಗಳಿಗೆ SOP ಮಾಡಿದ್ದೇವೆ. ಪ್ರತಿಯೊಂದಕ್ಕೆ ಒಂದು ನಿರ್ದಿಷ್ಟವಾದಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ. ಎಲ್ಲೆಲ್ಲಿ ಸಮಸ್ಯೆ ಆದರೆ ತತ್ಕ್ಷಣವೇ ಅದಕ್ಕೆ ಬಗೆಹರಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಬೆಂಗಳೂರಿನಲ್ಲಿ ಸುಮಾರು 20,000 ಎಲ್ಲ ಕೂಡಿ 20,000 ಕೋಟಿ ರೂಪಾಯಿ ಅತ್ಯಂತ ಬೆಲೆ ಬಾಳುವಂಥ ಭೂಮಿಯನ್ನು ಅರಣ್ಯ ಇತ್ತು, ಅದನ್ನು ಮರುವಶಪಡಿಸಿಕೊಂಡಿದ್ದೇವೆ. 50,000 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಅರಣ್ಯ ಇಲಾಖೆ ಜಮೀನೇನಿದೆ ಈಗೇನು ಒತ್ತುವರಿ ಆಗಿದೆ, ಕೆಲವೊಂದು ಕಡೆ ಕೆಲವೊಂದು ಕಂಪನಿಗಳು ಸಹಿತ ಮಾಡಿದ್ದಾವೆ. ಇವತ್ತು HMT ಸೇರಿಕೊಂಡು ಅದನ್ನು ವಾಪಸ್ಸು ಪಡೀಲಿಕ್ಕೆ ಕಾನೂನುಬದ್ಧವಾಗಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಅನುಗುಣ ಮತ್ತು ನಮ್ಮ ರಾಜ್ಯದ ಕೇಂದ್ರದ ಅರಣ್ಯ ಸಂರಕ್ಷಣೆ ಕಾಯ್ದೆ ಏನಾಯಿತು ಆ ಕಾಯ್ದೆ ಅನುಗುಣವಾಗಿ ಅದನ್ನು ವಾಪಸ್ ಪಡೆದುಕೊಳ್ಳಬೇಕು ಅಂತೇಳಿ ಹೇಳಿ ಇವತ್ತು ಉಚ್ಚ ನ್ಯಾಯಾಲಯದಲ್ಲಿ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ಹಾಕಿದ್ದೇವೆ. ನಾನು ಬಂದ ಮೇಲೆ ಮತ್ತು ಅದನ್ನು ನಾನು ಇವತ್ತು ಅರಣ್ಯ ಸಚಿವನು ಇಲ್ಲದೇ ಇರಬಹುದು, ಇಲ್ಲದೇ ಇದ್ದರೂ ಸಹಿತ ಅರಣ್ಯ ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ಬದ್ಧನಾಗಿದ್ದೇನೆ. ಅದನ್ನು ಮಾನಿಟರ್ ಮಾಡ್ತೇವೆ. ಅದನ್ನು ಉಳಿಸುವಂಥ ಒಂದು ಕೆಲಸ ನಮ್ಮ ಸರ್ಕಾರ ನಾವು ಮಾಡ್ತೇವೆ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ.